ಮಹಾಶಿವರಾತ್ರಿ ಹೀಗಂದಾಗ ಎಲ್ಲರ ತಲೆಯಲ್ಲಿ ಫಸ್ಟ್ ಬರುವಂತಹ ಕಲ್ಪನೆನೇ ಆ ಶಿವ ಧ್ಯಾನದ ಪೋಸ್ಚರ್ ಅಲ್ಲಿ ಕುಂತಿರುವಂತದ್ದು. ಅದರ ಜೊತೆಗೆ ಈ ಶಿವರಾತ್ರಿ ದಿನ ಆಚರಣೆ ಮಾಡುವಂತಹ ವ್ರತಗಳು ಲೈಕ್ ಉಪವಾಸ ಮಾಡೋದು, ಜಾಗರಣೆ ಮಾಡೋದು, ಇದೆಲ್ಲ ನೆನಪಾಗ್ತದೆ. ನೀವೇನಾದ್ರೂ ಗರ್ಭಿಣಿಯಾಗಿದ್ರಿ ಮತ್ತು ಈಗ ತಾನೇ ಹೊಸದಾಗಿ ತಾಯಿ ಆಗಿದ್ರಿ ಅಂದ್ರ ಆಬ್ವಿಯಸ್ಲಿ ನಿಮ್ಗೊಂದು ಕನ್ಫ್ಯೂಷನ್ ಇದ್ದಿರ್ತದೆ. ಈಗ ಏನಂದ್ರೆ ಶಿವರಾತ್ರಿ ದಿನ ಉಪವಾಸ ಮಾಡ್ಬೇಕಾ ಮಾಡಬಾರ್ದಾ, ಮಾಡಿದ್ರೆ ಹೇಗ್ ಮಾಡ್ಬೇಕು, ಮಾಡಿಲ್ಲ ಅಂದ್ರೂ ಶಿವರಾತ್ರಿನ ಹೇಗೆ ಆಚರಣೆ ಮಾಡಬೇಕು ಅಂತ. ಸೊ ಈ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ನೀವು ಗರ್ಭಿಣಿಯಾಗಿದ್ರು ಸರಿಯೇ ಅಥವಾ ಈಗ ತಾನೇ ಹೊಸದಾಗಿ ತಾಯಿ ಆದ್ರೂ ಸರಿಯೇ, ಈ ಮಹಾಶಿವರಾತ್ರಿ ಹಬ್ಬ ನಿಮಗೆ ಕೇವಲ ಹಬ್ಬ ಆಗಿರಲ್ಲ. ಈ ಹಬ್ಬದ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಒಂದು ಶಾಂತಿ ಅಂದ್ರೆ ಮಾನಸಿಕವಾದ ಶಾಂತಿ, ಮಾನಸಿಕವಾದ ಒಂದು ಸ್ಥೈರ್ಯ ಹಾಗೂ ಆರೋಗ್ಯಕರವಾದ ಒಂದು ಈ ಮದರ್ಹುಡ್ ಜರ್ನಿನ ಇನ್ವೈಟ್ ಮಾಡಿಕೊಳ್ಳುವಂತ ಒಂದು ಸುದಿನ. ಯಾಕಂದ್ರ ಆ ಶಿವ ಧ್ಯಾನದ ಪೊಸಿಷನ್ ಕೂತಿರ್ತಾನಲ್ಲ, ಆ ಮುಖ ನೆನ್ಪು ಮಾಡ್ಕೊಂಡ್ರೆ ಸಾಕು, ನಮಗೇನ್ ಕಾಣಿಸ್ತದ, ನಮಗೇನ್ ಅದರಿಂದ ಕಲ್ಕೊಳಕ್ ಸಿಗ್ತದ ಅಂದ್ರ ಮಾನಸಿಕವಾದ ಒಂದು ಶಾಂತಿ ಹಾಗೂ ನಮ್ಮ ಮೈಂಡನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂತ ಒಂದು ಶಕ್ತಿ, ಆ ಇನ್ನರ್ ಸ್ಟ್ರೆಂತ್ ನಮ್ಮಲ್ಲಿ ಇರಬೇಕು. ಅದನ್ನ ನಾವು ರೂಢಿ ಮಾಡ್ಕೋಬೇಕು ಅನ್ನೋದು ನಮಗ ಫಸ್ಟ್ ಆ ಪೋಸ್ಚರ್ ಇಂದ ಕಲಿಯುವಂಥದ್ದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಗರ್ಭಾವಸ್ಥೆಯಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋ ಕಾರಣ ಅಂದ್ರೆ ಹಾರ್ಮೋನ್ಸ್ ಅಲ್ಲಿ ಏರುಪೇರುಗಳಾಗೋದ್ ಕಾರಣ ಅದು ಮಾನಸಿಕವಾಗಿ ನಮಗೆ ಕೆಲವೊಂದ್ಸಲ ಕುಗ್ಗಿಸ್ತದ, ಕೆಲವೊಂದ್ಸಲ ಬಹಳ ಎಕ್ಸೈಟೆಡ್ ಆಗಿ ಇರ್ತೀವಿ. ಸೊ ಈ ರೀತಿ ನಮ್ಮ ಎಮೋಷನ್ಸ್ ಮೇಲೆ ಬ್ಯಾಲೆನ್ಸ್ ಇರಲ್ಲ. ಆ ಟೈಮ್ನಾಗ ಮೂಡ್ ಸ್ವಿಂಗ್ಸ್ ಎಲ್ಲ ಜಾಸ್ತಿ ಇರ್ತದೆ. ಯಾಕಂದ್ರ ಪ್ರತಿಯೊಬ್ಬ ತಾಯಿ ಅವಳು ಯಾವಾಗ ಗರ್ಭಿಣಿ ಆಗ್ತಾಳ ಅವಾಗ ಅವಳು ಏನ್ ಫೀಲ್ ಮಾಡ್ಕೊಂತಾಳ ಸೇಮ್ ಅದನ್ನೇ ಬೇಬಿಗ್ನು ಫೀಲ್ ಆಗ್ತದ. ಹಾಗಾಗಿ ನಮ್ಮ ಎಮೋಷನ್ಸ್ ಮೇಲೆ ಆ ಟೈಮ್ನಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು. ಬಹಳನೇ ಎಕ್ಸ್ಟ್ರೀಮ್ ಲೆವೆಲ್ ಹೋಗಕ್ಕೆ ಬಿಡಬಾರದು. ಲೈಕ್ ಎಕ್ಸ್ಟ್ರೀಮ್ ಆದ ಹ್ಯಾಪಿನೆಸ್ ಒಳ್ಳೇದಲ್ಲ, ಎಕ್ಸ್ಟ್ರೀಮ್ ಆದ ಸ್ಯಾಡ್ನೆಸ್ನು ಒಳ್ಳೇದಲ್ಲ. ಇದು ಬ್ಯಾಲೆನ್ಸ್ ಅಲ್ಲಿ ಮೇಂಟೈನ್ ಮಾಡ್ಬೇಕಾಗ್ತದ. ಅಂದ್ರೆ ಕುಗ್ಗ್ ಹೋಗ್ಬಾರ್ದು ನಾವು ಅತಿಯಾಗಿ, ಮತ್ತೆ ಅತಿಯಾಗಿ ಖುಷಿನೂ ಆಗ್ಬಾರ್ದು. ಈ ಎಮೋಷನ್ಸ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕು. ಹಾಗಾಗಿ ಧ್ಯಾನ ಮಾಡ್ಕೋಬೇಕು. ಅದಕ್ಕೆ ಈ ಮಹಾಶಿವರಾತ್ರಿ ಹಬ್ಬದ ದಿನ ನೀವು ಅಟ್ಲೀಸ್ಟ್ ಮುಂಜಾನೆ ಒಂದು 20 ನಿಮಿಷನೋ ಅಥವಾ ಒಂದು ಹಾಫ್ ಆನ್ ಅವರ್ ಅಥವಾ ರಾತ್ರಿನೂ ಒಂದು 15 ನಿಮಿಷನೋ 20 ನಿಮಿಷನೋ ಸ್ವಲ್ಪ ಧ್ಯಾನ ಮಾಡ್ಕೋರಿ ಅಂತ ಹೇಳ್ತೀನಿ. ಈಗ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಇದ್ದವರು ಅಥವಾ ಈಗ ತಾನೇ ಹೊಸದಾಗಿ ತಾಯಿ ಆದವರು 20 ನಿಮಿಷ ಅರ್ಧ ಗಂಟೆ ಕಂಟಿನ್ಯೂ ಆಗಿ ಕೂಡಕ್ಕಾಗಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಷ್ಟಾಗಿಲ್ಲ ಅಂದ್ರು ಮಿನಿಮಮ್ ಒಂದು 5 to 10 ಮಿನಿಟ್ಸ್ ಆದ್ರೂ ಶಾಂತಿಯುತವಾಗಿ ಕೂಡ್ರಿ. ಒಂದು ನಿಮ್ದು ಎಮೋಷನ್ಸ್ ಬ್ಯಾಲೆನ್ಸ್ ಮಾಡಕ್ಕ, ಆ ಮೂಡ್ ಸ್ವಿಂಗ್ಸ್ ಎಲ್ಲ ಕಂಟ್ರೋಲ್ ಮಾಡಕ್ಕ ಈ ಧ್ಯಾನ ಬಹಳನೇ ಹೆಲ್ಪ್ ಮಾಡ್ತದೆ ನಿಮಗೆ. ಅದ್ರ ಜೊತೆಗೆ ಈ ಮಹಾಶಿವರಾತ್ರಿದು ಒಂದು ಸರಿಯಾದಂತ ಆಚರಣೆ ಕೂಡ ಆಗ್ತದೆ ನಿಮ್ಗೆ. ಆಮೇಲೆ ಈ ತರದ ಧ್ಯಾನ ನಿಮ್ಗೆ ಒಂದು ಇನ್ನರ್ ಸ್ಟ್ರೆಂತ್ ಕೂಡ ಕೊಡ್ತದ. ಈ ಪ್ರೆಗ್ನೆನ್ಸಿ ಫೇಸ್ನಾಗ ನಿಮ್ಮ ಬಾಡಿ ಹಾಗೂ ನಿಮ್ಮ ಮೈಂಡ್ ಬಹಳನೇ ಸೆನ್ಸಿಟಿವ್ ಆಗಿರ್ತದ. ಹಾಗಾಗಿ ಅವತ್ತಿನ ದಿನ ಒಂದು ಸ್ವಲ್ಪ ಚಾಂಟಿಂಗ್, ನಮ ಶಿವಾಯ ಚಾಂಟಿಂಗ್ ಮಾಡೋದು ಬಹಳನೇ ಒಳ್ಳೆಯದು. ಬಿಕಾಸ್ ಅದರಿಂದ ನಿಮ್ಮಲ್ಲಿ ಏನು ಒತ್ತಡ ಆಗ್ತಿರ್ತದಲ್ಲ, ಸ್ಟ್ರೆಸ್, ಅದು ಎಲ್ಲ ಕಡಿಮೆ ಆಗ್ತದ. ಒತ್ತಡ ಕಡಿಮೆ ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಯಲ್ಲಿ. ಬಿಕಾಸ್ ಒತ್ತಡ ಹೆಚ್ಚಿಗಾದಾಗ, ಸ್ಟ್ರೆಸ್ ಹೆಚ್ಚಿಗಾದಾಗ ಅದು ನೆಗೆಟಿವ್ಲಿ ಇಂಪ್ಯಾಕ್ಟ್ ಮಾಡ್ತದ ನಿಮ್ಮ ಬೇಬಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮೇಲೆ. ಎಮೋಷನ್ಸ್ ಬ್ಯಾಲೆನ್ಸ್ ಮಾಡಕ, ಸ್ಟ್ರೆಸ್ ಕಡಿಮೆ ಮಾಡಕ ಈ ರೀತಿ ಚಾಂಟಿಂಗ್ ಮಾಡಿ ಅವತ್ತಿನ ದಿನ ಮಹಾಶಿವರಾತ್ರಿ ದಿನ, ಲೈಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ಥರ್ಡ್ ಟ್ರೈಮಿಸ್ಟರ್ ಇನ್ನೇನು ಡೆಲಿವರಿ ಹತ್ರ ಬರ್ಬೇಕಾದ್ರೆ ಸ್ವಲ್ಪ ಬಹಳ ಎಕ್ಸಾಸ್ಟ್ ಆಗ್ತಿರ್ತದ, ಕೂತ್ಕೊಳಕ್ ಆಗಲ್ಲ. ಅದ್ರಲ್ಲೂ ಟ್ವಿನ್ಸ್ ಕ್ಯಾರಿ ಮಾಡೋರು ಇದ್ರಂದ್ರೆ ಇನ್ನೂ ಎಕ್ಸಾಸ್ಷನ್ ಇದ್ದಿರ್ತದ. ಬಟ್ ಎನಿವೇಸ್ 5 to 10 ಮಿನಿಟ್ಸ್ ಮ್ಯಾನೇಜ್ ಮಾಡ್ಬೋದು ಯಾರಾದ್ರೂ. ಆಮೇಲೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನುಭವಿಸ್ತಿರ್ತಾರ, ಅಂಥವ್ರಿಗೂ ಇದು ಬಹಳ ಹೆಲ್ಪ್ ಆಗ್ತದ. ನೀವು ಹಬ್ಬದ ಆಚರಣೆನ ಉಪವಾಸ ಮಾಡ್ಬೇಕು ಮಾಡಬಾರ್ದು ಅದು ಒಂದ್ರ ಬಗ್ಗೆ ಯೋಚನೆ ಮಾಡ್ದೇನೆ ಈ ರೀತಿ ಧ್ಯಾನ ಮಾಡೋದ್ರ ಕಡೆನೂ ಯೋಚನೆ ಮಾಡಿ. ಯಾಕಂದ್ರೆ ಇದು ನಿಮ್ಗ ಒಂದು ಮಾನಸಿಕವಾದ ಒಂದು ಸ್ಥೈರ್ಯ ಕೊಡಕ ಹೆಲ್ಪ್ ಮಾಡ್ತದೆ. ಇದ್ರ ಜೊತೆಗೆ ಅವತ್ತಿನ ದಿನ ಧ್ಯಾನ ಮಾಡಕ್ಕಾಗಿಲ್ಲ ಅಂದ್ರು ಅಟ್ಲೀಸ್ಟ್ ಶಿವಂದು ಮಂತ್ರಗಳು ಕೇಳ್ತಾ ಇರ್ರಿ.
ಬರೀ ಕೇಳಿಸ್ಕೊಂಡ್ರು ಸಹ ನಿಮಗೊಂದು ಮಾನಸಿಕವಾದ ಧೈರ್ಯ ಸ್ಥೈರ್ಯ ಬರ್ತದ. ಆಮೇಲೆ ಮಗುವಿಂದ ಹಾರ್ಟ್ ರಿದಮ್ ಸ್ಟೆಬಿಲೈಸ್ ಆಗ್ತದ. ಅದ್ರ ಜೊತೆಗೆ ಮಗುವಿಂದು ಫೀಟಲ್ ಬ್ರೈನ್ ಡೆವಲಪ್ಮೆಂಟ್ ಕೂಡ ಅದು ಬಹಳನೇ ಹೆಲ್ಪ್ ಮಾಡ್ತದ, ಅಂದ್ರೆ ಪಾಸಿಟಿವ್ಲಿ ಇಂಪ್ಯಾಕ್ಟ್ ಮಾಡ್ತದ. ನೆಕ್ಸ್ಟ್ ಈ ಶಿವರಾತ್ರಿ ದಿನ ಈ ರೀತಿ ಶಿವನಿಗೆ ಧನ್ಯವಾದ ಹೇಳೋದು, ಅಂದ್ರೆ ಈಗೇನ್ ನೀವು ಬ್ಲೆಸ್ಡ್ ಆಗಿದ್ದೀರಿ, ಒಂದು ಬೇಬಿ ಅದ ನಿಮ್ ಲೈಫ್ ಅಲ್ಲಿ, ಸೊ ಅದಕ್ಕೇನ್ ನೀವು ಗ್ರಾಟಿಟ್ಯೂಡ್ ಕೊಡ್ತೀರಿ, ಆಮೇಲೆ ಏನ್ ಶಿವಂದು ಮಂತ್ರಗಳ ಪಠಣೆ ಮಾಡ್ತೀರಿ. ಸೊ ಇದೆಲ್ಲ ಒಂದ್ ರೀತಿ ನಿಮ್ಮಲ್ಲಿ ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಮಾಡ್ತದ, ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಮಾಡ್ತದ. ಇದು ನಿಮಗ ಪಾಸಿಟಿವ್ ಆಗಿ ಇಡಕ್ಕ, ಒಂಥರ ಹ್ಯಾಪಿ ಆಗಿ ಇಡಕ್ಕ, ಕಾಮ್ ಆಗಿ ಇಡಕ್ಕ, ಅಂದ್ರೆ ಹ್ಯಾಪಿನೆಸ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಕ್ ಬಿಡಲ್ಲ, ಆ ಕಾಮ್, ಆ ಒಂದು ಬ್ಯಾಲೆನ್ಸ್ ಆಗಿ ಇಡಕ್ಕ ಒಂದು ಸ್ಟ್ರೆಂತ್ ನ ಕೊಡ್ತದ. ಜೊತೆಗೆ ನಿಮ್ಮ ಬೇಬಿ ಜೊತೆ ಒಂದು ಎಮೋಷನಲ್ ಬಾಂಡಿಂಗ್ ನ ಸ್ಟ್ರಾಂಗ್ ಮಾಡಕ್ಕೂ ಹೆಲ್ಪ್ ಮಾಡ್ತದ. ಸೊ ಆಕ್ಚುಲಿ ನನಗೇನ್ ಅನ್ನಿಸ್ತದ ಅಂದ್ರೆ ಈ ಮಹಾಶಿವರಾತ್ರಿ ಬರೀ ಒಂದು ರಿಚುವಲ್ ತರ ಅಲ್ಲ, ಪ್ರೆಗ್ನೆಂಟ್ ವುಮನ್ ಮತ್ತ ಈಗ ತಾನೇ ಹೊಸದಾಗಿ ತಾಯಿ ಆದವ್ರಿಗೆ ಸ್ಟ್ರೆಸ್ ಕಡಿಮೆ ಮಾಡಕ ಒಂದು ಥೆರಪಿ ಅಂತಾನು ಹೇಳ್ಬಹುದು. ನೆಕ್ಸ್ಟ್ ಈಗ ಮೋಸ್ಟ್ ಕಾಮನ್ ಡೌಟ್, ಫಾಸ್ಟಿಂಗ್ ಮಾಡ್ಬೇಕಾ ಮಾಡಬಾರ್ದ? ನಾ ಹೇಳ್ದಂಗ ಈ ಟೈಮ್ನಾಗ ಪ್ರೆಗ್ನೆನ್ಸಿ ಟೈಮ್ನಾಗ ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮ್ ಏನಿರ್ತದಲ್ಲ ಅವಾಗ ನಿಮ್ಮ ನ್ಯೂಟ್ರಿಷನ್ಗೆ ಫಸ್ಟ್ ಆದ್ಯತೆ ಕೊಡ್ಬೇಕಾಗ್ತದೆ. ಬಿಕಾಸ್ ನಿಮ್ಮ ನ್ಯೂಟ್ರಿಷನ್, ನಿಮ್ಮ ಪೋಷಣೆಯುಕ್ತ ಆಹಾರ, ನೀವು ತಗೊಳ್ಳುವಂತ ಆಹಾರ ಕ್ರಮ ಪದ್ಧತಿ ಹೆಂಗಿರ್ತದ ಅದು ಫುಲ್ ನಿಮ್ಮ ಬೇಬಿ ಮೇಲೆ ಇಂಪ್ಯಾಕ್ಟ್ ಮಾಡ್ತದ. ಹಾಗಾಗಿ ಬೇಬಿದ ನ್ಯೂಟ್ರಿಷನ್ನೇ ಫಸ್ಟ್ ಪ್ರಯಾರಿಟಿ ಆಗಿರ್ಬೇಕಾಗ್ತದ. ಬಿಕಾಸ್ ದೇವರು ಕೂಡ ಅದನ್ನೇ ಬಯಸ್ತಾನ. ಬಿಕಾಸ್ ಮಗು ಅಂದ್ರೆ ದಟ್ ಈಸ್ ಆಲ್ಸೋ ಒಂದು ದೇವ್ರದ ಬ್ಲೆಸ್ಸಿಂಗ್ ಅಂತಾನೆ ಹೇಳಬಹುದು. ಹಾಗಾಗಿ ಕಂಪಲ್ಸರಿ ಅಂತ ಏನು ಇಲ್ಲ ಫಾಸ್ಟಿಂಗ್. ಒಂದು ಸಾತ್ವಿಕವಾದ ನರಿಶಿಂಗ್ ಫಾಸ್ಟಿಂಗ್ ಬೇಕಾದ್ರೆ ಮಾಡಬಹುದು. ಶಿವರಾತ್ರಿ ಹಬ್ಬದ ದಿನ ಫಾಸ್ಟಿಂಗ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ರೆ ಯಾವ ರೀತಿ ಮಾಡಬಹುದು ನೀವು ಅಂತ ಅನ್ನೋದಕ್ಕೆ ಒಂದು ಸೆಪರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ನಾನು. ಆಕ್ಚುಲಿ ಲಾಸ್ಟ್ ಇಯರ್ ಮಾಡಿದ್ದೆ ಆ ವಿಡಿಯೋದ ಲಿಂಕ್ ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ. ಲೈಕ್ ಏನ್ ಹೇಳಿದ್ದೀನಿ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ, ಪೂರ್ತಿಯಾಗಿ ಉಪವಾಸ ಮಾಡಬೇಡ್ರಿ, ಯಾಕಂದ್ರೆ ಮೆಡಿಸಿನ್ಸ್ ಇರ್ತಾವ. ಆಮೇಲೆ ನಿಮ್ಮ ದೇಹ ನರಿಶ್ ಮಾಡ್ತಾನೆ ಇರ್ಬೇಕಾಗ್ತದೆ ನೀವು ಪ್ರೆಗ್ನೆಂಟ್ ಇದ್ದಾಗನು ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ. ಅವಾಗ್ಲೇನೆ ನಿಮಗೊಂದು ಶಕ್ತಿ ಬರ್ತದ, ಅದ್ರ ಮೂಲಕ ಮಗುವಿಗೂ ಆ ಶಕ್ತಿ ಹೆಚ್ಚಾಗ್ತಾ ಹೋಗ್ತದ, ಅದ್ರ ಗ್ರೋತ್ ಡೆವಲಪ್ಮೆಂಟ್ ಚಂದ ಆಗ್ತದ. ಸೊ ಹಾಗಾಗಿ ಪೂರ್ತಿಯಾಗಿ ನಿರಾಹಾರ ಮಾಡಬಾರ್ದು, ನಿರ್ಜಲ ಮಾಡಬಾರ್ದು, ಯಾಕಂದ್ರೆ ನಿಮ್ಮ ಬಾಡಿ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದ. ಸೊ ನೀರ್ ಚೆನ್ನಾಗಿ ಕುಡೀರಿ, ಮತ್ತ ಫ್ರೂಟ್ಸ್ ಆದಷ್ಟು ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೋರಿ, ಆಮೇಲೆ ಡ್ರೈ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೋರಿ. ಆಮೇಲೆ ಇದು ಉಪವಾಸ ಮಾಡಿದಾಗ ಯಾವೆಲ್ಲ ಫುಡ್ ಐಟಮ್ಸ್ ತಗೋಬಹುದಂತ ಇರ್ತದ, ಲೈಕ್ ಆಲೂಗಡ್ಡೆ, ಆಮೇಲೆ ಸಿಹಿ ಗೆಣಸು, ಶೇಂಗಾ, ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋರಿ. ಲೈಕ್ ಪೀನಟ್ ಸ್ನ್ಯಾಕ್ ತರ ಮಾಡ್ಕೊಂಡು ತಿನ್ಬೋದು. ಲೈಕ್ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋದು, ಮಖಾನ ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡು ತಗೊಳ್ಳೋದು, ಆಲೂಗಡ್ಡೆ ಅದು ಕೂಡ ಆಲೂ ಫ್ರೈ ತರ ಮಾಡ್ಕೋಬಹುದು ಸ್ವಲ್ಪ ಉಪವಾಸ ಉಪ್ಪು ಹಾಕೊಂಡು. ಆಮೇಲೆ ಸಿಹಿ ಗೆಣಸು ಅದು ಕುದಿಸ್ಕೊಂಡು ಅದು ತಿನ್ಬೋದು. ಈ ರೀತಿ ಏನಾದ್ರೂ ತಿಂತಾ ಇರ್ಬೇಕು, ನರಿಶ್ ಮಾಡ್ತಾ ಇರ್ಬೇಕು ನಿಮ್ಮ ಬಾಡಿ. ಮತ್ತೆ ಸಾಬುದಾನ ಮೇನ್ ಇಂಪಾರ್ಟೆಂಟ್. ಸೊ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಈ ಶಿವರಾತ್ರಿ ಆಚರಣೆ ಮಾಡ್ರಿ. ಲೈಕ್ ಕಂಪಲ್ಸರಿ ಏನಿಲ್ಲ, ಆಗ್ತಿತ್ತಂದ್ರ ಮಾಡ್ರಿ, ಇಲ್ಲಾಂದ್ರ ಮಾಡಕ್ ಹೋಗ್ಬೇಡ್ರಿ. ದೇಹನ ಅಷ್ಟು ಜೋರಾಗಿ ದಂಡಿಸ್ಲಕ್ ಹೋಗ್ಬೇಡ್ರಿ. ಬಿಕಾಸ್ ಬೇಬಿದು ನ್ಯೂಟ್ರಿಷನ್ ಭಾಳ ಇಂಪಾರ್ಟೆಂಟ್ ಇರ್ತದ, ಮತ್ತು ಮೆಡಿಸಿನ್ಸ್ನು ಇರ್ತಾವ. ಸೊ ನಿಮ್ಮ ಹೆಲ್ತ್ ಕಂಡೀಷನ್ ನೋಡ್ಕೊರಿ, ಅಥವಾ ಬೇಕಂದ್ರೆ ಡಾಕ್ಟರ್ ಅಡ್ವೈಸ್ನು ತಗೊಂಡು ಇದು ಒಂದು ಆಚರಣೆನ ನಿಮಗೆ ಮಾಡ್ಬೋದಾಗಿತ್ತಂದ್ರೆ ಅಷ್ಟೇ ಮಾಡ್ರಿ. ಇಲ್ಲ ಅಂದ್ರೆ ನೀವು ಸಾತ್ವಿಕವಾದ ಒಂದು ಆಹಾರನ ಚೆನ್ನಾಗಿ ತಗೊಳ್ತಾ, ಆರೋಗ್ಯಕ್ಕೆ ಒಳ್ಳೇದಲ್ದಿರೋ ಆಹಾರ ಅಂದ್ರೆ ಲೈಕ್ ಜಂಕ್ ಫುಡ್ ಎಲ್ಲ ಅಂಥದ್ದೆಲ್ಲ ಅವಾಯ್ಡ್ ಮಾಡ್ರಿ, ಹಾಲದು ಚಂದ ಕುಡೀರಿ. ಈ ರೀತಿಯಾಗಿ ಒಂದು ಸಾತ್ವಿಕವಾದ ಆಹಾರ ಕ್ರಮನ ಫಾಲೋ ಮಾಡ್ಬೋದು ಅವತ್ತಿನ ದಿನ. ಮದರ್ಹುಡ್ ಅನ್ನೋದು ಅಂದ್ರೆ ಈ ತಾಯ್ತನ ಅನ್ನೋದು ಎಷ್ಟು ಸ್ಪೆಷಲ್ ಜರ್ನಿನೋ ಅಷ್ಟೇ ಸ್ಪಿರಿಚುವಲ್ ಜರ್ನಿ ಕೂಡ ಹೌದು. ಯಾಕಂದ್ರೆ ನಮ್ದು ಎಮೋಷನ್ಸ್ ಹೆಂಗಿರ್ತಾವ ಮತ್ತು ನಾವು ಮಾಡುವಂತಹ ಆಚರಣೆ ಅದೆಲ್ಲ ಬೇಬಿ ಮೇಲೆ ಇಂಪ್ಯಾಕ್ಟ್ ಮಾಡ್ತದ. ಹಾಗಾಗಿ ಆ ಶಿವ ಹೇಗೆ ಹೊರಗಡೆ ಯಾವುದೇ ರೀತಿ ಎಂಥದ್ದೇ ಸಂದರ್ಭ ಬಂದ್ರೂ ಎಷ್ಟು ಕಾಮ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತಾನ, ಎಷ್ಟು ಆ ಶಾಂತಿಯಿಂದ ಆ ಇನ್ನರ್ ಸ್ಟ್ರೆಂತ್ ನ ತೋರಿಸ್ತಾನ, ಅದೇ ರೀತಿಯಾಗಿ ನಾವು ಕೂಡ ತಾಯಿಯಾದವಳಿಗೆ ಇವೆಲ್ಲ ಇಂಪಾರ್ಟೆಂಟ್ ಆಗ್ತವ. ನಮ್ಮಲ್ಲಿ ಇನ್ನರ್ ಸ್ಟ್ರೆಂತ್ ಅನ್ನೋದು ಹೆಚ್ಚಿಗೆ ಮಾಡ್ಕೋಬೇಕು, ಮತ್ತು ಕಾಮ್ ಆಗಿ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡಬೇಕು. ಅವಾಗ ಮಾತ್ರ ನಮ್ಮ ಮಗುವಿನ ಭವಿಷ್ಯನ ಚೆನ್ನಾಗಿ ರೂಪಿಸಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆ ಪ್ರೆಗ್ನೆಂಟ್ ವುಮನ್ ಹಾಗೆ ಬೇರೆ ಮಾಮ್ಸ್ ಜೊತೆ ಶೇರ್ ಮಾಡ್ರಿ, ಹಾಗೆ ವಿಡಿಯೋನ ಸೇವ್ ಮಾಡ್ರಿ. ಅಂಡ್ ಈ ಮಹಾಶಿವರಾತ್ರಿ ನಿಮ್ಮೆಲ್ಲರ ಜೀವನದಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಒಳ್ಳೆ ಆರೋಗ್ಯನ ತರಲಿ ಅಂತ ವಿಶ್ ಮಾಡ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ
ಬಾಯ್, ಟೇಕ್ ಕೇರ್.